ರಜನಿ, ಆಕ್ಚುಲಿ ನಾನು ನಿಮ್ಮನ್ನ ಆ ಅಂಗಡಿ ಹತ್ರನೇ ಬಿಟ್ಟು ಬಂದ್ಬಿಟ್ಟೆ. ಐ ಆಮ್ ಸಾರಿ. ನಾನ್ ನಿಮ್ ಹತ್ರ ಸಾರಿ ಕೇಳ್ಬೇಕು ಮೇಡಮ್. ಅಂಗಡಿ ಹತ್ರ ಹಾಗಾಗ್ಬಾರ್ದಿತ್ತು. ನಿಮ್ ಮನ್ಸಿಗೆ ಎಷ್ಟು ಸಂಕಟ ಆಗಿರುತ್ತೆ ಅಂತ ನನಗ್ ಮಾತ್ರ ಗೊತ್ತು. ನಿಮಗ್ ಮುಖ ತೋರ್ಸಕ್ಕೂ ನನಗ್ ನಾಚಿಕೆ ಆಗ್ತಿದೆ. ಅಷ್ಟೆಲ್ಲ ದೊಡ್ಡ ಮಾತು ಯಾಕೆ ರಜನಿ? ನಾನು ಎಲ್ಲನೂ ಮರ್ತಿದ್ದೀನಿ. ಈ ಕ್ಷಣಕ್ಕೆ ನಾನು ತುಂಬಾ ಖುಷಿಯಾಗಿದ್ದೀನಿ. ಯಾವ ವಿಷಯದ ಬಗ್ಗೆನೂ ನೋವಿಲ್ಲ, ಯಾವ ವಿಷಯದ ಬಗ್ಗೆ ಬೇಜಾರಿಲ್ಲ. ಅದ್ ಸರಿ, ಒಬ್ರೇ ಬಂದಿದ್ದೀರಲ್ಲ, ಅಶೋಕ್ ಇಲ್ಲಿ? ಮನೆಗ್ ಬರ್ತಿದ್ದಂಗೆ ಫೋನ್ ಬಂತು. ಅವ್ರ ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ನಾನ್ ಮನೆ ಒಳಗಡೆ ಬಂದಾಗ ತುಂಬಾ ಕೋಪದಲ್ಲಿ ಬಂದೆ. ಕಮಲಮ್ಮ, ನಾನ್ ನಿಮ್ಮ ಮೇಲೆ ಕಿರ್ಚಾಡ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ನನ್ನಿಂದ ತಪ್ಪಾಗಿದೆ. ಆದ್ರೆ ನೀವು, ನಾನಷ್ಟೆಲ್ಲ ಅಂದ್ರೂ ನೀವು ಮನ್ಸಲ್ಲಿ ಇಟ್ಕೊಳ್ದೆ ನಾನ್ ನಿಮ್ಮನ್ನ ತಪ್ಕೋಬೇಕು ಅಂದೆ. ಮಗು ಥರ 2 ಕೈನೂ ಚಾಚಿದ್ರಿ. ಇಲ್ವಲ್ಲ, ನೀವ್ ಯಾವಾಗ ನನ್ನನ್ನು ಬೈದ್ರಿ ಅಮ್ಮವ್ರೆ? ಅಲ್ಲ, ನೀವು ನನ್ನನ್ನು ಬೈದ್ರಿ ಅಂದ್ರೆ ಯಾರಾದ್ರೂ ನಂಬ್ತಾರ? ಇಲ್ಲ ಕಮಲಮ್ಮ, ನನಗ್ ಬೇಜಾರಾಗತ್ತೆ ಅಂತ ನೀವು ಸುಮ್ನೆ ಸುಳ್ಳು ಹೇಳ್ತಿದ್ದೀರಾ ಅಷ್ಟೇ. ನಾನು ಅಲ್ಲೇ ಇದ್ನಲ್ಲ, ನೀವು ಕಮಲಮ್ಮ ಅವ್ರಿಗೆ ಬೈದೇ ಇಲ್ಲ. ಶಂಕ್ರಿ, ನೀನು ಅವ್ರ ಜೊತೆ ಸೇರ್ಕೊಂಡ? ನಿಜ ಹೇಳ್ಬೇಕಂದ್ರೆ ನಾನು ಇಷ್ಟು ಖುಷಿಯಾಗಿರೋದಕ್ಕೆ ಕಾರಣ ನೀನೆ. ಥ್ಯಾಂಕ್ ಯು ಸೋ ಮಚ್ ಶಂಕ್ರಿ. ನೀನ್ ಮನೆಗ್ ಬಂದಿದ್ದು ಕೆಲಸದವಳಾಗಿ, ಆದ್ರೆ ಇವಾಗ ಗೈಡ್ ಥರ ಆಗ್ಬಿಟ್ಟಿದೀಯಾ. ನೀನ್ ಹೇಳ್ದ ಹಾಗೆ ನಾನು ಶಾಂಭವಿ ದೇವಿ ಹಾಡನ್ನ ಹಾಕೊಂಡ್ ಮಲ್ಕೊಂಡಿದ್ದೆ. ಆ ದೇವಿನೇ ಬಂದು ನನಗೆ ಸಾಂತ್ವನ ಹೇಳ್ದಾಗ ಅನಿಸ್ತು. ನನಗದಕ್ಕೂ ಮುಂಚೆ ಮನಸ್ಸು ಕಲ್ ಬಂಡೆ ಥರ ಭಾರವಾಗಿತ್ತು. ಆದ್ರೆ ಈಗ ಮನಸ್ಸು ನಿನ್ನಿಂದ ಹಗುರ ಆಗಿದೆ. ನಿನಗೆ ವಯಸ್ಸನ್ನ ಮೀರಿ ಅನುಭವ ಇದೆ. ಎಂಥ ಪರಿಸ್ಥಿತಿ ಬಂದ್ರೂ ಮುಖದಲ್ಲಿ ಆ ನಗು ಇರತ್ತೆ. ಬೇರೆಯವ್ರ ಕಷ್ಟಕ್ಕೆ ಸ್ಪಂದಿಸೋ ಗುಣ ಇದೆ. ನೀನೇನಾದ್ರೂ ಹೇಳ್ತಾ ಇದ್ರೆ ಅದನ್ನ ಇನ್ನೂ ಕೇಳ್ಬೇಕು ಅಂತ ಅನ್ಸತ್ತೆ. ನಿಮ್ ಹತ್ರ ಕೆಲ್ಸ ಮಾಡಿದ್ರೆ ಎಲ್ರೂ ನಂತರನೇ ಇರ್ತಾರೆ ಅಮ್ಮವ್ರೆ. ಯಾಕಂದ್ರೆ ನೀವು ಕೆಲ್ಸದವ್ರ ತರ ನೋಡಲ್ಲ, ಸ್ವಂತ ಮನೆಯವ್ರ ತರ ನೋಡ್ತೀರಾ. ಅವ್ರ ಖುಷಿಲಿ ನೀವ್ ಖುಷಿ ಪಡ್ತೀರಾ, ಅವ್ರ ನಗುವಲ್ಲಿ ನೀವ್ ನಗು ಕಾಣ್ತೀರಾ. ಕಮಲಮ್ಮ, ನನಗೆ ದೇವಸ್ಥಾನಕ್ಕೆ ಹೋಗ್ಬೇಕನ್ನಿಸ್ತಿದೆ. ಹೋಗ್ಬರೋಣ? ಶಂಕ್ರಿ, ನೀನು ನಮ್ ಜೊತೆ ಬರ್ತೀಯಾ? ನಾನಿರೋದೇ ಅಲ್ಲಿ ಅಲ್ವಾ? ಹ? ಅಂದ್ರೆ ನಾನಿದ್ದಿದ್ದೇ ಅಲ್ಲಿ ಅಲ್ವಾ? ನಿಮ್ಗೆ ದೇವಸ್ಥಾನದಲ್ಲಿ ತಾನೇ ನಾನ್ ಸಿಕ್ಕಿದ್ದು. ಓ, ಅದನ್ನ ಹೇಳಕ್ ಹೋದೆ. ಸರಿ, ಹೊರಡೋಣ ಕಮಲಮ್ಮ. ನೀವ್ ಹೊರಡಿ, ನಾನ್ ಇಲ್ಲಿಂದನೇ ಆಶೀರ್ವಾದ ಮಾಡ್ತೀನಿ. ಹ? ಸಾರಿ, ಆಶೀರ್ವಾದ ತಗೋತೀನಿ. ರಜನಿ, ನೀವು ಬರ್ತೀರಾ ದೇವಸ್ಥಾನಕ್ಕೆ? ಇಲ್ಲ, ನೀವ್ ಹೋಗ್ಬನ್ನಿ ಮೇಡಮ್, ನಾನು ಇನ್ನೊಂದ್ಸಲ ಬರ್ತೀನಿ. ಸರಿ ಕಮಲಮ್ಮ, ನೀವು ರೆಡಿಯಾಗಿ, ನಾನು ರೆಡಿ ಆಗ್ತೀನಿ. ಬರ್ತೀನಿ ರೀ. ಶಿವಗಾಮಿಯಲ್ಲಿ ರೂಮಲ್ಲಿದ್ದಾರೆ. ಹೊರಗಡೆ ಏನಾಯ್ತು? ಅದು ಪರವಾಗಿಲ್ಲ, ಹೇಳ್ರಲ್ಲ. ಅದು ಬೆಳಗ್ಗೆ ಡಿಸ್ಟರ್ಬ್ ಆಗಿ ಟೀ ಅಂಗಡಿ ಹತ್ರ ಕೂತಿದ್ದೆ. ರಜನಿ ಶಿವಗಾಮಿ ಕಾರಲ್ಲಿ ಕೂತಿದ್ದವರು ನನ್ನ ನೋಡಿದ್ದಾರೆ. ರಜನಿ ಇಳಿದು ಬಂದಾಗ ನನಗೆ ಅವಳು ಶಿವಗಾಮಿ ಥರ ಕಾಣಿಸಿದಾಳೆ. ರಜನಿನ ನಾನು ಶಿವಗಾಮಿ ಅಂದ್ಕೊಂಡು ತಪ್ಕೊಂಬಿಟ್ಟೆ.
ಎಂತ ಅನಾಹುತ ಆಗೋಗಿದೆ. ಮೊದಲೇ ಶಿವಗಾಮಿಗೂ ನನಗೂ ಅಂಡರ್ಸ್ಟ್ಯಾಂಡಿಂಗ್ ಸರಿ ಇಲ್ಲ. ಅದ್ರ ಮಧ್ಯೆ ಇದು ಬೇರೆ. ಶಿವಗಾಮಿ ಸಿಕ್ಕಾಪಟ್ಟೆ ಕೋಪದಲ್ಲಿರ್ಬೇಕಲ್ವಾ? ಅವಳನ್ನ ಹೇಗೆ ಫೇಸ್ ಮಾಡೋದು ಅಂತಾನೆ ಭಯ ಆಗ್ತದೆ. ನೀವೇನ್ ಹೆದರ್ಕೊಳ್ಳೋ ಅಷ್ಟು ಶಿವಗಾಮಿ ಅಮ್ಮವರು ಕೋಪದಲ್ಲಿಲ್ಲ, ಸಮಾಧಾನವಾಗಿದ್ದಾರೆ. ನಿಮ್ಗಿದೆಲ್ಲ ಅರ್ಥ ಆಗಲ್ಲ. ಶಿವಗಾಮಿ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ನನ್ನ ಮೇಲೆ ರಜನಿ ಮೇಲೆ ಅವಳಿಗೆ ತುಂಬಾನೇ ಕೋಪ ಇದೆ. ಇಷ್ಟು ದಿವಸ ಇಬ್ರು ಅವಳಿಗೆ ಕಣ್ಣಿಗೆ ಬಿದ್ದಿರ್ಲಿಲ್ಲ, ಆದ್ರೆ ಇವಾಗ ಈಗ ತಾನೇ ರಜನಿ ಅವರು ಶಿವಗಾಮಿ ಅಮ್ಮ ಅವ್ರನ್ನ ನೋಡವ್ರೆ.